ನಮಸ್ಕಾರ ಸ್ನೇಹಿತರೆ, ನಾವಿಂದು ಬಂದಿರೋದು VSDS ವಿಕಲಚೇತನರ ಪುನಶ್ಚೇತನ ಕೇಂದ್ರಕ್ಕೆ. ಈ ಕೇಂದ್ರದಲ್ಲಿ ವಿಕಲಚೇತನ ಮಕ್ಕಳಿಗೆ ಆರೈಕೆ ಮತ್ತು ತರಬೇತಿಯನ್ನು ನೀಡುತ್ತಾರೆ. ಇಲ್ಲಿ ಸಿ ಹಾ ಇಲ್ಲಿ ಬಾಜು ऐसा डाल हाँ बा हो क्लैप्स मारो क्लैप्स हाँ वेरी गुड रियान हाथ मारो हाई फाई हाँ ಸಮರ್ಥಿತ ಹಾಕು. ಈ ಮಕ್ಕಳ ಜೊತೆ ಇರೋದೇ ಒಂಥರ ಖುಷಿ ವಿಚಾರ. ನಮ್ಮ ಹತ್ರ ಎಲ್ಲ ಇದ್ರೂ ಏನೋ ಕೊರತೆ ಇರೋ ಥರ ನಾವು ದುಃಖದಲ್ಲಿರ್ತೀವಿ. ಈ ಮಕ್ಕಳ ಹತ್ರ ಕೊರತೆ ಇದ್ರೂ ಇವರು ಖುಷಿಯಾಗಿ ಬದುಕ್ತಾರೆ. ಈ ಶಾಲೆಯಲ್ಲಿ ದಿನಾಲು ಓದಿಸೋದಾಗಿರಲಿ, ಬರ್ಸೋದಾಗಿರಲಿ, ಆ್ಯಕ್ಟಿವಿಟೀಸ್ ಮಾಡಿಸೋದಾಗಿರಲಿ, ಇದ್ರ ಬಗ್ಗೆ ಡೈಲಿ ಅವ್ರಿಗೆ ಮಾಹಿತಿ ಕೊಡ್ತಾ ಇರ್ತಾರೆ. ಆದರೆ ಈ ದಿನ ನಾವು ಒಂದು ಸ್ಪೆಷಲ್ ಮೂಮೆಂಟ್ನ ಮಾಡಿದಂದ್ರೆ ವೆಜಿಟೇಬಲ್ಸ್ ಅವ್ರ ಕಡೆಯಿಂದ ಕಟ್ ಮಾಡಿಸಿ ಅದ್ರ ಬಗ್ಗೆ ಮಾಹಿತಿ ಕೊಟ್ಟು ನಾವೇ ಸ್ವಂತ ಪ್ರಿಪೇರ್ ಅಡುಗೆ ಮಾಡತ್ತೇವೆ. ಟೊಮ್ಯಾಟೊ ಏನಿದು? ಇದೇನಿದು? ಟೊಮ್ಯಾಟೊ ಇಲ್ಲ ಏನಪ್ಪ ಇದು? ಟೊಮ್ಯಾಟೊ ಸೌತೆಕಾಯಿ ಏನಿದೆ? ಸೌತೆಕಾಯಿ ಏನೋ ಸರ್ ಸೌತೆಕಾಯಿ ರೀ, ಕುಕ್ಕುಂಬರ್ ಕಟ್ ಮಾಡಮ್ರಿ. ಇದು ಹೆಂಗೆ ಕಟ್ ಮಾಡ್ಬೇಕು ಗೊತ್ತಾ? ಮೊದಲು ಕೈಡಿ ಹಾಂ ರೈಟ್. ಮೊದಲ ಈ ಕಡೆ ಸೈಡಿಗೆ ತೆಗಿಬೇಕು, ತೆಗೆದಿಡ್ಬೇಕು. ಆಮೇಲೆ ಒಂದು 2 3 4 5 ವಾವ್ ವೆರಿ ಗುಡ್. ಅನ್ನದಾತು ಅಣ್ಣ ಹೆಂಗೈತಣ್ಣ ಟೇಸ್ಟ್? ಅಣ್ಣ ಟೇಸ್ಟ್ ಹೆಂಗೈತಿ? ಟೇಸ್ಟ್ ಹೆಂಗೈತಿ? ಹಾಂ ಅಕ್ಕ ಟೇಸ್ಟ್ ಹೆಂಗೈತಿ ಅಕ್ಕ? ಸೂಪರ್ 3 ಸ್ಟಾರ್. ಟೇಸ್ಟ್ ಹೆಂಗೈತಿ ಅಕ್ಕ? ಇಲ್ಲಿ ನೋಡಿ ಟೇಸ್ಟ್ ಹೆಂಗೈತಿ? ಸೂಪರ್. ನಮಸ್ಕಾರ ವೀಕ್ಷಕರೇ,
ಇವತ್ತು ಬಹಳ ಸಂತೋಷದ ವಿಷಯ. ಇವತ್ತು ಡಿಯರ್ ಕರ್ನಾಡು ಅನ್ನೋ ಒಂದು ಫುಡ್ ಬ್ಲಾಗಿನ ಸ್ನೇಹಿತರು, ಇವರು ಮೂಲತಃ ವಿಜಯಪುರದವರು, ಸುಮಾರು ಒಂದು 15 ಜನ ಯುವಕರು ಸೇರಿ ಒಂದು ಬ್ಲಾಗನ್ನು ಕ್ರಿಯೇಟ್ ಮಾಡಿದ್ದಾರೆ. ಇವ್ರದ್ದು ಮೇನ್ ಇಂಟೆನ್ಷನ್ ಅಂದ್ರೆ ಯಾವುದೇ ವೆರೈಟೀಸ್ ಡಿಫ್ರೆಂಟ್ ಟೈಪ್ಸ್ ಆಫ್ ಫುಡ್ಗಳನ್ನು ಮಾಡಿ ಎಲ್ಲ ಡಿಫ್ರೆಂಟಾಗಿ ಟೇಸ್ಟ್ ಮಾಡಿಸ್ಬೇಕು ಅಂತಂತೇಳಿ. ಕೆಲವು ಉತ್ತರ ಕರ್ನಾಟಕ ಅಲ್ಲ, ಬೇರೆ ಬೇರೆ ಕಡೆಯಿಂದೆಲ್ಲ ಫುಡ್ಸ್ ಎಲ್ಲ ಪ್ರಿಪೇರ್ ಮಾಡಿ ಇವತ್ತು ನಮ್ಮ ಶಾಲೆಗೆ ಬಂದು, ಅಂದರೆ ನಮ್ಮ ಎಲ್ಲ ವಿಶೇಷ ಶಾಲೆ ವಿಕಲಚೇತನ ಮಕ್ಕಳ ಜೊತೆಗೆ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಆ ಮಕ್ಕಳಿಗೆ ಒಂದು ಆಟ ಆಡಿಸೋದಾಗಿರ್ಬೋದು, ಡ್ರಾಯಿಂಗ್ ಆಗಿರ್ಬೋದು, ತರಕಾರಿಗಳ ಬಗ್ಗೆ ಮಾಹಿತಿ ಕೊಡೋದಾಗಿರ್ಬೋದು, ಅಥವಾ ಸ್ಕ್ರಿಬ್ಲಿಂಗ್ಸ್ ಆಗಿರ್ಬೋದು, ಬಾಲ್ ಆಟ, ಹೀಗೆ ಹಲವಾರು ಆಟಗಳನ್ನು ಆಡಿ ತಾವೇ ಸ್ವತಃ ಎಲ್ಲ ರೇಷನ್ಸನ್ನು ತೊಗೊಂಡ್ಬಂದು ಮಕ್ಕಳ ಜೊತೆಗೆ ಅಡುಗೆ ಮಾಡಿ ಇವತ್ತು ಭಾಳ ಹೈಜಿನಿಕ್ ಆಗಿ ಫಸ್ಟ್ ಏಕ್ದಮ್ ಬೆಸ್ಟ್ ಫುಡನ್ನು ನಮ್ಮ ಮಕ್ಕಳಿಗೆ ತಾವೇ ಸ್ವತಃ ಎಷ್ಟೊಂದು ಮಕ್ಕಳಿಗೆ ಊಟ ಮಾಡಿಸಿ ಮಕ್ಕಳಿಗೆ ಸಂತೋಷ ವ್ಯಕ್ತಪಡಿಸಿದ್ದಾರೆ. ಬಹಳ ಖುಷಿ ಅನ್ನಿಸ್ತದೆ ಸ್ನೇಹಿತರೆ. ಯುವಕರು ಇವತ್ತಿನ ದಿನ ಒಂದು ಬದಲಾವಣೆ ಹಂತದಲ್ಲಿ ಬರ್ತಾ ಇದ್ದಾರೆ. ಈ ಥರದ ಸಂಸ್ಥೆಗೆ ಇನ್ನೂ ಹೆಚ್ಚು ಯುವಕರು ಬರ್ರಿ. ಈ ವಿಶೇಷ ಚೇತನ ಮಕ್ಕಳನ್ನೆಲ್ಲ ಸಮನ್ವಯ ಸಮಾಜಕ್ಕೆ ಕರ್ಕೊಂಡೋಗಿ ಇವರು ಕೂಡ ಯಾರಿಗೆ ಕಡಿಮೆ ಇಲ್ಲ ಅಂಥೇಳಿ ಅವರನ್ನು ಪ್ರೂವ್ ಮಾಡಿ ಎಲ್ಲರೂ ಸಮನ್ವಯ ಸಮಾಜವನ್ನು ಕಟ್ಟಲಿಕ್ಕೆ ಮುಂಜೋಡಿಸ್ರಿ ಅಂತ ಹೇಳಿ ಮತ್ತೊಂದು ಸರಿ ಈ ಕರ್ನಾಡು ಟೀಮಿಗೆ ನಾನು ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸ್ತೀನಿ. 1 ಲಕ್ಷ ಅಲ್ಲ 10 ಲಕ್ಷ ಆಗಿ ಅವರಿಗೆ ಗೋಲ್ಡನ್ ಬಟನ್ ಬರಲಿ ಅಂತ ನಾನು ಅಲ್ಲಿ ಭಗವಂತನ ಪ್ರಾರ್ಥಿಸುತ್ತಾ ಇಡೀ ನಮ್ಮ ಶಾಲೆಯ ತಂಡದಿಂದ ಮತ್ತು ಎಲ್ಲ ಮುದ್ದು ಮಕ್ಕಳು ಶಿಕ್ಷಕರ ಪರವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಮತ್ತು ಆಲ್ ದಿ ವೆರಿ ಬೆಸ್ಟ್ ಅಂತ ಹೇಳಿಕ್ಕೆ ಬಯಸ್ತೀನಿ. ನಮಸ್ಕಾರ. ನಮಸ್ಕಾರ, ನನ್ನ ಹೆಸರು ಕವಿತಾ ಗದ್ಮಾಲ್ ಅಂತ ಹೇಳಿ. ನಾವು ಇಲ್ಲಿ ನಮ್ದು ವಿಜಯಪುರ ಒಳಗೆ ವಿಕಲಚೇತನ ಪುನಶ್ಚೇತನ ಕೇಂದ್ರ ಅಂತ ಹೇಳಿ ಒಂದು ಸ್ಕೂಲ್ ಐತಿ. ಇಲ್ಲಿ ನಾನು ಅಡ್ಮಿನಿಸ್ಟ್ರೇಟರ್ ಆಗಿ ಕೆಲಸ ಮಾಡ್ತೀನಿ. ಇಲ್ಲಿ ಒಟ್ಟು 42 ಹುಡುಗರು ಬರ್ತಾವೆ. ನಮ್ಮಲ್ಲಿ 16 ಥರ ವಿಕಲಚೇತನ ಹುಡುಗರಿಗೆ ನಾವು ಆರೈಕೆಯನ್ನು ಮಾಡ್ತೀವಿ. ಅವ್ರಿಗೆ ದಿನ ಮನೆಯಿಂದ ಕರ್ಕೊಂಬರೋದು, ಅವ್ರಿಗೆ ಫಿಸಿಯೋಥೆರಪಿ ಅದೆಲ್ಲ ಮಾಡಿಸಿ ಆ್ಯಕ್ಟಿವಿಟೀಸ್ ಮಾಡಿಸಿ ವಾಪಸ್ ನಾವು ಅವ್ರಿಗೆ ಮನೆಗೆ ಕಳಿಸೋ ಕೆಲಸವನ್ನು ನಮ್ಮದು ಕೇಂದ್ರವನ್ನು ಮಾಡ್ತದೆ. ಎಲ್ಲ ಇಲ್ಲಿ ವಿಜಯಪುರ ಬಿಟ್ಟು ಬೇರೆ ಕಡೆ ಅಂದ್ರೆ ಇದು ಸುತ್ತಮುತ್ತ ಊರಿನವರು ಎಲ್ಲರೂ ನಮ್ಮ ಸ್ಕೂಲಿಗೆ ಬಂದು ಭೇಟಿಯಾಗಿ ಅವ್ರ ಮಕ್ಕಳಿಗೆ ಕರ್ಕೊಂಡು ಹೋಗ್ತಾರೆ. ಇಲ್ಲಿ ನಮ್ಮ ಹತ್ರ ಹುಡುಗರನ್ನ ನಾವು ಇಂಪ್ರೂವ್ಮೆಂಟ್ ಆಗಿ ನಾರ್ಮಲ್ ಸ್ಕೂಲಿಗೂ ಕಳಿಸಿವಿ. ಒಂದು 3-4 ಹುಡುಗರನ್ನ. ನಮ್ಮಲ್ಲಿ ಬರುವಂಥ 14 ತರಹ ವಿಕಲಚೇತನ ಮಕ್ಕಳು ಎಲ್ಲರೂ ಸ್ಕೂಲಿಂದ ವಂಚಿತರಾಗಿದ್ದಾರೆ. ಅವ್ರಿಗೆ ನಾವು ಸ್ಕೂಲಿಂದ ವಂಚಿತರಾಗಿದ್ದಕ್ಕೆ ಅವ್ರ ಮನೆಯೊಳಗೇ ಇರ್ತಿದ್ರು. ಅವ್ರ ಹೊರಗಿನ ಪ್ರಪಂಚ ಏನೂ ಗೊತ್ತಿರಲಿಲ್ಲ. ಅಂಥ ಹುಡುಗರನ್ನ ನಾವು ಹುಡುಕಾಡಿ ತೊಗೊಂಡು ಬಂದು ನಮ್ಮ ಕೇಂದ್ರದೊಳಗೆ ಆರೈಕೆ ಮಾಡಿ ಅವ್ರಿಗೂ ಒಂದು ಜೀವನ ಐತಿ. ಆ ಹುಡುಗರಿಗೆ ಎಷ್ಟು ಖುಷಿ ಆಗ್ತದಂದ್ರೆ ಅವರು ಇಲ್ಲಿಂದ ಮನೆಗೆ ಹೋಗೋಕೆ ಒಲ್ಲೆ ಅನ್ನೋ ಥರ ಅವ್ರಿಗೂ ಖುಷಿ ಆಗ್ತದೆ. ನಮ್ಮ ಸ್ಕೂಲ್ ಒಳಗಿರೋದು ಎನ್ವೈರ್ಮೆಂಟ್ ಎಲ್ಲ ನೋಡಿ ಅಂಥ ಹುಡುಗರಿಗೆ ನಾವು ಇಲ್ಲಿ ಜಾಸ್ತಿ ಆರೈಕೆಯನ್ನು ಮಾಡ್ತೀವಿ. ಡಿಯರ್ ಕರ್ನಾಡು ಅವರು ನಮ್ಮ ಸ್ಕೂಲಿಗೆ ಬಂದ ನಮ್ಗೆ ಹುಡುಗರ್ಗೆ ಊಟ ಕೂಡಿಸುವಾಗ ಭಾಳ ಬಿಸಿಲು ಬರ್ತಿತ್ತಲ್ಲ, ಅಲ್ಲಿ ಒಂದು ಸ್ವಲ್ಪ ಸಡ್ಡು ಟೈಪ್ ಹಾಕಿಕೊಟ್ರು. ಮತ್ತು ಅವ್ರ ಹುಡುಗರ್ಗೆ ಅವ್ರದ್ದೇ ಕೈಲಿಂದ ಅಡುಗೆ ಮಾಡಿಸಿ ಚಲೋ ಊಟ ಮಾಡಿಸಿದ್ರು. ಎಲ್ಲ ಹುಡುಗರು ನಮ್ಮ ಖುಷಿಯಿಂದ ಅವ್ರು ಮಾಡಿ ಆ ತಂಡದವ್ರು ಎಷ್ಟು ಕಷ್ಟಪಟ್ಟು ಮಾಡಲ್ಲ ಅಷ್ಟ ಪ್ರೀತಿಯಿಂದ ಅವರು ಊಟ ಮಾಡಿ ನಮ್ಮ ಕೇಂದ್ರಕ್ಕೆ ಅವ್ರು ಸಪೋರ್ಟ್ ಮಾಡತ್ತಲ್ಲ ಅವ್ರಿಗೆ ನಾವು ಧನ್ಯವಾದಗಳು ಹೇಳ್ತೀವಿ. ನಮಸ್ಕಾರ ಎಲ್ಲರಿಗೂ. ನಾವು ಡಿಯರ್ ಕರ್ನಾಟಕ ಟೀಮ್ದಿಂದ ಬಂದು ನಮಗೆ VSDS ಈ ಸಂಸ್ಥೆ ಬಗ್ಗೆ ಗೊತ್ತಾದ ನಂತರ ಇಲ್ಲಿ ಅಂಗವಿಕಲ ಮಕ್ಕಳು ಮತ್ತು ಅವರು ಇರ್ತಾರೆ ಅಂತ ಗೊತ್ತಾಗೋಣ ನಾವು ಇಲ್ಲಿ ಬಂದು ಅವ್ರ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕಂತು. ನಮ್ಮ ಡಿಯರ್ ಕರ್ನಾಟಕ ಟೀಮ ಮುಂಜಾನೆಯಿಂದ ಬಂದು ಎಲ್ಲ ಅವ್ರ ಜೊತೆ ಆಟ ಆಡೋದು, ಅವರಿಗೆ ಆಲ್ಫಾಬೆಟ್ಸ್ ಕಲಿಸೋದು, ಅವ್ರ ಸಲುವಾಗಿ ಅಡುಗೆ ಮಾಡಿ ಅವರಿಗೂ ತಿನ್ನಿಸಿ ನಾವು ತಿಂದು ಅವ್ರ ಜೊತೆ ತುಂಬ ಎಂಜಾಯ್ ಮಾಡಿದ್ವಿ. ನಾನು ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಂದರೆ ನಿಮ್ಮದು ಹ್ಯಾಪಿ ಮೂಮೆಂಟ್ ಇದ್ದರೆ ಹೋಟೆಲ್ ರೆಸ್ಟೋರೆಂಟ್ಗೆ ಹೋಗಿ ಮನಿನ ವೇಸ್ಟ್ ಮಾಡೋ ಬಂದು ವೇಸ್ಟ್ ಅಂತ ಅನ್ನಂಗಿಲ್ಲ. ಬಟ್ ಇಲ್ಲಿ ಬಂದು ಒಂದು ಮಕ್ಕಳ ಜೊತೆ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದರೆ ನಿಮಗೂ ಖುಷಿ ಆಗುತ್ತೆ, ಆ ಮಕ್ಕಳಿಗೂ ಖುಷಿ ಆಗುತ್ತೆ ಅಂತ. ಏನಾದರೂ ಸಹಾಯ ಮಾಡಬೇಕು ಅನಿಸ್ತಿದ್ದಾರೆ ನಾವು ಇವರ ಫೋನ್ಪೇ UPI ನಂಬರ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀವಿ, ಅಕೌಂಟ್ ನಂಬರ್ ಎಲ್ಲ. ನಮಗೇನಾದರೂ ಬಡ ಮಕ್ಕಳಿಗೆ ಸಹಾಯ ಮಾಡ್ಬೇಕು ಅನಿಸಿದರೆ ಆ ಡಿಸ್ಕ್ರಿಪ್ಷನ್ ಚೆಕ್ ಮಾಡಿ ಅದರಲ್ಲಿ ನಂಬರ್ ಎಲ್ಲ ಕೊಟ್ಟಿರ್ತೀವಿ, ಅವರಿಗೆ ಸಹಾಯ ಮಾಡಿ. ಈ ವಿಕಲಚೇತನ ಮಕ್ಕಳ ಪುನಶ್ಚೇತನ ಕೇಂದ್ರಕ್ಕೆ ಯಾರಿಗಾದರೂ ಭೇಟಿ ನೀಡುವುದಿದ್ದರೆ ವಿಜಯಪುರದ ವಿವೇಕ್ ನಗರ್ ಹುಡುಕೋ ಗಾರ್ಡನ್ ಹಿಂದುಗಡೆ ಬಂದು ಭೇಟಿ ನೀಡಬಹುದು.